ರಾಜ್ಯದಲ್ಲೆಲ್ಲ ಸಮೀಕ್ಷೆ ಆಗ್ತಾ ಇದೆ. ಆದರೆ ರಾಜ್ಯದಕ್ಕೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚು ಸಮಸ್ಯೆ ಆಗ್ತಾ ಇರೋದು ಬೆಂಗಳೂರಿನಲ್ಲಿ ಈ ಸಮೀಕ್ಷೆ ಮಾಡೋದಕ್ಕೆ ಹೋದಾಗೆಲ್ಲ ಸಾಕಷ್ಟು ಸಂಕಷ್ಟಗಳು ಎದುರಾಗ್ತಾನೆ ಇದೆಯಂತೆ. ಅದರಲ್ಲೂ ಕೆಲ ಮಹಿಳಾ ಸಿಬ್ಬಂದಿಗೆ ಕಿರಿಕಿರಿ ಉಂಟಾಗ್ತಾ ಇದೆ. ಸಮೀಕ್ಷೆಗೆ ಹೋದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ದೂರುಗಳನ್ನು ಕೊಡ್ತಿದ್ದಾರೆ. ಜಾತಿ ಗಣತಿಗೆ ಹೋದವರಿಗೆ ನಾಗರಿಕರು ಅಪಮಾನ ಮಾಡ್ತಿದ್ದಾರಂತೆ. ಆದ್ರಿಂದ ಈ ಬಗ್ಗೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೂಕ್ತ ರಕ್ಷಣೆ ಕೊಡುವಂತೆ ಸಿಎಂಗೆ ಪತ್ರ ಕೂಡ ಬರೆದಿದ್ದಾರೆ. ಸರಿಯಾಗಿ ವಾರ್ಡ್ ಮಾಹಿತಿ ಹಲವು ಕಡೆ ದಾಖಲೆಗಳ ಸಮಸ್ಯೆ ಆಗ್ತಾ ಇದೆ. ಅಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ದುಡಿಸಿಕೊಳ್ಳದಂತೆ ಪತ್ರ ಬರೆದಿದ್ದಾರಂತೆ. ಇದೇ ವೇಳೆ ದೀಪಾವಳಿಗೆ ಮಾನವೀಯತೆಯ ಆಧಾರದ ಮೇಲೆ ರಜಾ ಕೊಡಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ಬೆಂಗಳೂರಿನ ಬಹುತೇಕ ಕಡೆ ಸಮೀಕ್ಷೆ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ. ಪ್ರಮುಖವಾಗಿ ಮಹಿಳಾ ಸಿಬ್ಬಂದಿಗೆ, ಈ ಮಹಿಳಾ ಶಿಕ್ಷಕರಿಗೆ ಇನ್ನಿಲ್ಲದ ಸಮಸ್ಯೆ ಆಗ್ತಾ ಇದೆಯಂತೆ. ಆ ಸಮಸ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಶಿಕ್ಷಕಿನೇ ಒಂದು ಆಡಿಯೋ ಮೂಲಕ ತಮಗಾಗ್ತಾ ಇರುವಂತಹ ಸಮಸ್ಯೆಗಳನ್ನ ಅನಾವರಣ ಮಾಡಿದ್ರು. ಹೋದಲ್ಲಿ ಬಂದಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ, ಮನೆಯಲ್ಲಿ ಯಾರಿಗಾದ್ರೂ ಹುಷಾರಿಲ್ಲ, ಬೇಗ ಹೋಗಬೇಕು ಅಂತ ಹಿರಿಯ ಅಧಿಕಾರಿಗಳ ಪರ್ಮಿಷನ್ ಕೇಳಿದ್ರು ಕೂಡ ಪರ್ಮಿಷನ್ ಸಿಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ ಅವರು ನೋವನ್ನ ಹೊರಹಾಕಿಕೊಂಡಿದ್ರು. ಬಟ್ ಈಗ ನಾಗಲಕ್ಷ್ಮಿ ಚೌಧರಿ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಪತ್ರ ಬರೆದಿದ್ದಾರೆ.